ಈ ವರ್ಷನೇ ಒಂದು ವಿಶೇಷವಾದಂತಹ ವರ್ಷ. ಬಹುಶಃ ಭಾರತದ ಇತಿಹಾಸಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದಂತ ಕಾರ್ಯಕ್ರಮಗಳು ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಉಳಿಸಲಿಕ್ಕೆ, ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇದೆಲ್ಲ ಉಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಮಾಧ್ಯಮಗಳು, ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಟ್ಟು 2 ದಿನ ಏನು ಕಾರ್ಯಕ್ರಮವನ್ನು ನಡೆಸ್ತೋ ಬೆಳಗಾವಿನಲ್ಲಿ, ಅದಕ್ಕೆ ರಾಜ್ಯದ ಉದ್ದಕ್ಕೂ ಕೂಡ ಎಲ್ಲ ನಾಯಕರು, ಸರ್ಕಾರದ ಮಂತ್ರಿಗಳೆಲ್ಲ ಬೆಂಬಲವಾಗಿ ನಿಂತು ನಮ್ಮ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಒಂದು ಕಿರೀಟವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಗಾಂಧೀಜಿಯವರ ಉಸಿರು ಇಲ್ಲೇ ಇರಬಹುದು. ಅವರ ಪ್ರತಿಯೊಂದು ನಡೆ, ನುಡಿ, ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದು ಅದನ್ನ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಬಿಜೆಪಿಯವರು ಗಾಂಧೀಜಿಯವ್ರನ್ನ ಅಳಿಸೋ ಕೆಲಸ ಅವರು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಇಂಥ ಒಂದು ವಿಚಾರದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್ ಮಾತ್ರ ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ. ಕಾಂಗ್ರೆಸ್ ಮಾತ್ರ ಪ್ರಜಾಪ್ರಭುತ್ವವಾಗಿ ರಾಷ್ಟ್ರದಲ್ಲಿ ಕೊಡಲಿಲ್ಲ. ಎಲ್ಲರಿಗೂ ಕೊಟ್ಟಂಥದ್ದು, ಎಲ್ಲರೂ ಈ ಸಂವಿಧಾನವನ್ನ ಬಳಸಿಕೊಂಡಂಥದ್ದು, ಎಲ್ಲರೂ ಸಂವಿಧಾನದ ಫಲವನ್ನ ಈ ಸಂದರ್ಭದಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು 77 ವರ್ಷದ ಹಿಂದೆ ಅವರು ಹುತಾತ್ಮರಾದ್ರು. ನಾವೆಲ್ಲ ಮೌನಾಚರಣೆ ಮಾಡ್ತಾ ಇದ್ದೇವೆ. ಅವ್ರು ಕೊಟ್ಟಂತ ಕೊಡುಗೆಯನ್ನ ನಾವು ಇದನ್ನು ಗಮನಿಸಬೇಕು. ಇಡೀ ಪ್ರಪಂಚ ನಾವು ಏನೇ ಮಾಡಿದ್ರು ಬಿಜೆಪಿಯವರು ಎಷ್ಟೇ ಪ್ರಚಾರ ಮಾಡಕ್ಕಾಗಬಹುದು ಕೂಡ, ಈ ಗಾಂಧೀಜಿಯವರ ಹುದ್ದೆವನ್ನು ಕೂಡ ಕೊನೆಗೂ ಕೆಳಗಡೆ ಗಾಂಧಿ ಸ್ಟ್ಯಾಚು ಇದ್ದಾರೆ ಕೂತ್ಕೊಂಡು ವಾಸ ಮಾಡಬೇಕು. ನಮ್ಮ ಗಾಂಧಿ ತತ್ವನೇ ಹಿಡಿಬೇಕು. ಬಾಯಿ ಹೇಳದೇ ಇರ್ಬೋದು, ಕೊನೆಗೆಲ್ಲ ನಮ್ಮ ಮೇಲೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಗಾಂಧೀಜಿ ಸ್ಟ್ಯಾಚು ಕೆಳಗಡೆ ಕೂತ್ಕೋಬೇಕು. ಧರಣಿ ಮಾಡ್ಬೇಕಾದ್ರೆ ಗಾಂಧೀಜಿ ಹೇಳ್ಕೊಟ್ಟಿದ್ರು ಧರಣಿ ಮಾಡಬೇಕು ಅಂತ. ಅಂದ್ರೆ ಕಾಂಗ್ರೆಸ್, ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತೆ. ಅವ್ರ ಅಧ್ಯಕ್ಷ ಆಗ್ಬಿಟ್ರಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಬಿಟ್ರಲ್ಲ ಅಂತ. ಬಿಜೆಪಿ ಅದನ್ನ ಆಗಿಂದಲೂ ಕೂಡ ಸ್ವಾತಂತ್ರ್ಯಕ್ಕೆ ಏನು ಅವ್ರದ್ದೇನು ತ್ಯಾಗ ಏನಿರಲಿಲ್ಲ. ಈಗ ಬಿಜೆಪಿ ಜೊತೆ ಮಾತಾಡಿ ಅವ್ರ ವಿಚಾರ ಮಾತಾಡಿ ನಾವು ಟೈಮ್ ವೇಸ್ಟ್ ಮಾಡ್ಬೋದು ಬೇಡ. ಆದ್ರೆ ನೀವು ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಮನೆಗಳಲ್ಲಾಗಲಿ, ನಮ್ಮ ಮನೆಯಲ್ಲೇ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ, ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಎಲ್ಲದರಲ್ಲೂ ಕೂಡ ಅವರ ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡು ಹೋಗಲಿಕ್ಕೆ ಇವತ್ತು ಅಹಿಂಸೆ ಮಾತು ಪ್ರತಿಯೊಂದರಲ್ಲೂ ಕೂಡ ಇಡೀ ಪ್ರಪಂಚದ ಎಲ್ಲ ವಿಶ್ವ ನಾಯಕರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಸೊ ಹಂಗೆ ಇವತ್ತು ಅವರೇನು ನನ್ನ ಜೀವನ, ನನ್ನ ಸಂದೇಶ ಅಂತ ಏನು ಒಂದು ಕೊಟ್ಟಿದ್ದಾರೆ, ಈಗ ಸರ್ಕಾರ ಕೂಡ ಅದ್ರ ಬಗ್ಗೆ ಈ ವರ್ಷ ಬಜೆಟ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಕಮಿಟಿಯವರು ಏನೊಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಇಡೀ ವರ್ಷ ಇದನ್ನ ಆಚರಣೆ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಬಾಪು, ಜೈ ಭೀಮ್, ಜೈ ಸಂವಿಧಾನ, ಇವು 3 ಕೂಡ ನಮಗೆ ಬಹಳ ಅವಶ್ಯಕತೆ ಇದೆ. ನಾನು ಹಿಂದೆ ಒಂದು ಮಾತನ್ನು ಕೂಡ ಹೇಳಿದ್ದೆ, ಗಾಂಧೀಜಿಯವರ ಮಾತು. ನಾನು ಆಗಾಗ ಅದನ್ನು ಬಳಸ್ಕೊಳ್ತಾ ಇದ್ದೆ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ನಿನ್ನನ್ನ ನೀನೇ ನಿಯಂತ್ರಿಸಬೇಕಾದ್ರೆ ಯೂಸ್ ಯುವರ್ ಬ್ರೈನ್ ಅಂತ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಇಬ್ಬರು ಕಂಟ್ರೋಲ್ ಮಾಡಬೇಕಾದ್ರೆ ಯೂಸ್ ಯುವರ್ ಹಾರ್ಟ್ ಅಂತ. ಅಂದ್ರೆ ಪ್ರೀತಿಯಿಂದ ಗೆಲ್ಲಬೇಕು ಉಗ್ರಪ್ಪನವ್ರನ್ನ ಅಂತ ಅವ್ರು ಹೇಳ್ತಾರೆ. ಮೊದಲು ಜಗತ್ತನ್ನ ಬದಲಾಯಿಸಬೇಕಾದ್ರೆ ನಮ್ಮ ಐಶ್ವರ್ಯ
ಜಗತ್ತನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಇವತ್ತು ನಾವು ಬದಲಾವಣೆ ಫಸ್ಟ್ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಕಾಂಗ್ರೆಸ್ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂತಿದ್ದೀವಿ. ನಿಮ್ಮ ಬದುಕಿನಲ್ಲಿ ನಾವೇ ಇದು ಪ್ರತಿಯೊಂದು ದಿನಕ್ಕೂ ಕೂಡ ನಮ್ಮ ಈ ತತ್ವ ನಿಮ್ಗಿರೋ ಶಕ್ತಿ ಬೇರೆ ಯಾರಿಗೂ. ಈ ಬ್ಯಾಂಕ್ ನ ಬಿಜೆಪಿ ಹಾಕಲ್ಲ, ನ್ಯಾಷನಲ್ ಬ್ಯಾಂಕ್ ಇದ್ರು, ಗಾಂಧೀಜಿ ಇದ್ರು, ಅವ್ರು ಹಾಕೊಳಕ್ ಹೋಗಲ್ಲ. ಅವ್ರು ಹಾಕೊಳ್ಳೋದೇ ಬೇರೆ. ಜೈಲಲ್ಲಿದ್ದಾಗೆಲ್ಲ ಅವರು ಎಲ್ಲರೂ ಬರ್ಕೊಟ್ಬಿಟ್ಟಿದ್ದಾರೆ. ದಿ ಕಾಂಟ್ ರೈಸ್, ಅದಕ್ಕೆ ಅವರು ಡಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಂಖ್ಯೆ ಮೌನದಿಂದನೂ ಬೇಕಾದ ಸಂದೇಶ ಇದೆ. ಅದಕ್ಕೆ ಗಾಂಧೀಜಿಯವರು ಯಾವತ್ತು ಮೌನವಾಗಿ ಜ್ಞಾನವನ್ನ ಮಾಡ್ತಾ ಇರೋಂಥದ್ದು ಇರೋಂಥದ್ದು. ಸೊ ವಿದೇಶಿ ಸ್ವದೇಶಿ ಅವತ್ತಿನ ಕಾಲದ ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಇಲ್ಲೇ ಮಾಡಬೇಕು, ಭಾರತ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಅವತ್ತೇ ಹೇಳಿದ್ದಾರೆ ಗಾಂಧೀಜಿಯವರು. ಅದಕ್ಕೆ ಇಲ್ಲೇ ಮಾಡಿ